ನೆನ್ನೆ CM ಭೇಟಿ ಮಾಡಿ ನನ್ನ ಮೇಲೆ ಏನು ಆರೋಪ ಬಂದಿತ್ತು, ನನ್ನ ಮೇಲೆ ಆರೋಪ ಬಂದಿಲ್ಲ. ಮಾಧ್ಯಮದವರು ಸೃಷ್ಟಿ ಮಾಡಿರೋದು. ಎಲ್ಲೂ BR ಪಾಟೀಲ್ ಅವರು ನಾನು ಕಂಪ್ಲೀಟ್ ಮಾಡಿದ್ದೀನಿ ಕೇಳಿ. ಅವರು ಮಾಧ್ಯಮದಲ್ಲಿ ಇವರು BR ಪಾಟೀಲ್ ಅವರು ನನ್ನ ಮೇಲೆ ನೇರವಾಗೇನೂ ಆರೋಪ ಮಾಡಿಲ್ಲ. ಅವ್ರೇನಂತ ಮಾತಾಡಿದ್ರು ಮೊನ್ನೆನೂ ನಾನು ಡೀಟೇಲಾಗಿ ಹೇಳಿದ್ದೀನಿ. ಅವ್ರೇನಂದ್ರು ನಮ್ಮ PSಗೆ ಮಾತಾಡುವಾಗ ನಾನು ಪತ್ರಗಳು ಕೊಟ್ಟಿದ್ದೆ. ನಾನು ಯಾರೋ ಪಂಚಾಯತ್ ಮೆಂಬರ್ ಪಂಚಾಯತಿ ಅಧ್ಯಕ್ಷ ಬಂದಿದ್ದ, ಅವ್ನು ಬಂದು ಪತ್ರ ಕೇಳಿದ್ರು. ಅವ್ನ ಪತ್ರದ ಮೇಲೆ ಮನೆಗಳು ಆಗಿದೆಯಲ್ಲ, ಏನು ನಡೀತಾ ಇದೆ ಅಂತ ಕೇಳಿದ್ರು. ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಹೇಳಿಲ್ಲ, ನನ್ನ ಬಗ್ಗೆನೂ ಹೇಳಿಲ್ಲ. ಈ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರನ್ನೇ ಬಂತು, ಎಲ್ಲೋ ಒಂದು ಕಡೆ. ನೀವು ಹೇಳಿದ್ರಲ್ಲೋ ಗೊತ್ತಿಲ್ಲ, ಈ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ, ದಿಲ್ಲಿಗೆ ಹೋಗಿದ್ರು. ನೆನ್ನೆ ಬಂದಾದಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ, ಏನಾಗಿದೆ, ಏನೇನಾಗಿದೆ ಅಂತ. ನೆನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು. ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು 2,000 ಮನೆ ಕೇಳಿದ್ದೆ. We at East Point Group of Institutions offer a wide range of courses that provide limitless opportunities, building skills over 2 decades. BR ಪಾಟೀಲ್ ಅವರು ಒಟ್ಟಾಗಿ ಅವ್ರು ಕೇಳಿದ್ದು 2 ವರ್ಷದಲ್ಲಿ 6,000 ಮನೆಗಳು ಕೇಳಿದ್ರು. ಪತ್ರ ಕೊಟ್ಟಿದ್ದು ನನಗೆ 6,000ದಲ್ಲಿ ನಾವು 950 ಮನೆಗಳು ಕೊಟ್ಟಿದ್ವಿ. ಅದೇ ಒಂದೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ 300 ಅಂತ ಕೊಟ್ಟಿದ್ವಿ. ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಬೇಕಾಗಿತ್ತು. ನೆನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ವಿ. ಏನಿಲ್ಲ, ಅವ್ರಿಗೆ ಗೊತ್ತಿದೆ. ಈಗ ನಿಮ್ಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರ ಹತ್ರ ಮಾತಾಡೋದು ಕೂಡ ಒಂದಷ್ಟು ಭಾವುಕರಾದ್ರೆ ನೀವು ಅಂತ ಹೇಳ್ತೀವಿ. ಯಾರು ಅಂದ್ರೆ ನೀವು ಆ ಥರ ಏನೇನು ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೂ ವರದಿ ಕೊಡಬೇಕಾಗಿತ್ತು. ವರದಿ ಅವರಿಗೆ ಮಾತಾಡಿದ್ದೀನಿ. ನೆನ್ನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲೋ ಬೇರೆ ಕಡೆ ಹೋಗಿದ್ರು. ಮನೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಇದ್ರು. ಆಮೇಲೆ CM ಭೇಟಿ ಮಾಡಿದಂತೆ. ಸಂಜೆ ನಾನು ಫೋನ್ ಮಾಡಿದ್ರು 10ವರೆಗೆ. ಎಲ್ಲಿ 10ವರೆಗೆ ಎಲ್ಲಿ ಭೇಟಿ ಮಾಡ್ದಂತ. ಆಮೇಲೆ ನಾಳೆ ಭೇಟಿ ಮಾಡೋ ಅಂತ ಹೇಳಿದ್ರಿ. ಮೋಸ್ಟ್ ಅವ್ರು ಇಲ್ಲಿ ಬಂದರೆ ಬರ್ಬೋದು. ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸುಜ್ಜಲ ಬರ್ತಾರೆ, ನನಗೆ ಗೊತ್ತಿಲ್ಲ. ನನಗೆ ಅವರೊಬ್ಬರೆಲ್ಲ ಸುಮಾರು ಜನ MLAಗಳು ಮಾತನಾಡ್ತಾರೆ.